ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೊಸ್ದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು. ಇವತ್ತು ನಂದು ಯಾವತ್ತಿದ್ರೂ ಕೂಡ ಬೆಳಗ್ಗೆನೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋದು ಜಾಸ್ತಿ. ನನಗೆ ಬೆಳಗ್ಗೆ ಟೈಮೇ ಜಾಸ್ತಿ ಕೆಲಸ ಇರುತ್ತೆ. ಅದಕ್ಕೋಸ್ಕರ ಆ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಕ್ಲಿಪ್ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ. ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಮಕ್ಕಳಿಗೆ ಒಬ್ರಿಗೆ ದೋಸೆ ಮತ್ತು ಇಡ್ಲಿ ಬೇಕಂತೆ, ನನ್ನ ಮಗನಿಗೆ ಕೇಸರಿ ಬಾತ್ ಬೇಕಂತೆ. ಎಲ್ಲರಿಗೂ ಒಂದೊಂದು ಥರ ಮಾಡೋದು ಅಂದರೆ ಒಂಥರ ಮನಸ್ಸಿಗೆ ಒಂಥರ ಆಗೋಗುತ್ತೆ. ಆದರೂ ಕೂಡ ಮಾಡಲೇಬೇಕಾಗುತ್ತೆ. ಅವರು ಇಷ್ಟಪಟ್ಟಿದ್ದು ಮಾಡಿಕೊಡೋದೇ ನಮ್ಮ ಕರ್ತವ್ಯ ಆಗಿರುತ್ತೆ. ಅದಕ್ಕೋಸ್ಕರ ಇವತ್ತು ನನ್ನ ಮಗನಿಗೆ ಕಟಿಂಗ್ ಮಾಡ್ಸೋಕ್ಕೆ ಅಂತ ಹೋಗಿದ್ದಾರೆ ನಮ್ಮ ಹಸ್ಬೆಂಡು. ಅವರು ಕಟಿಂಗ್ ಶಾಪರು ಒಂದು 7 ಗಂಟೆ ಆಗುತ್ತೆ ಬಾಗಿಲು ತೆಗೆಯೋದು. ಇವ್ರಿಗೆ 8 ಗಂಟೆಗೆ ವ್ಯಾನ್ ಬರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಮನೆ ಹತ್ರ ಹೋಗಿ ಸ್ವಲ್ಪ ಕಟಿಂಗ್ ಮಾಡಿಕೊಡ್ಬೇಕು. ಒಂದು ಸ್ವಲ್ಪ ಮಾಡಿಕೊಡಿ, ಅವ್ರಿಗೆ ವ್ಯಾನ್ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ನಾನು ಅವ್ರು ಬರೋಷ್ಟೊತ್ತಿಗೆ ಟಿಫನ್ ಎಲ್ಲ ರೆಡಿ ಮಾಡಿಟ್ಬಿಟ್ರೆ ಅರ್ಧ ಕೆಲಸ ಮುಗಿಯುತ್ತೆ. ಅವ್ನು ಬಂದಾಗ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡ್ಬೋದು ಅಂದ್ಬಿಟ್ಟು ಇಡ್ಲಿಗೆ ಅಂತ ಇಡ್ತಾ ಇದ್ದೀನಿ. ನನಗೆ ಇಡ್ಲಿ ಅಂದರೆ ತುಂಬ ಇಷ್ಟ, ನಮ್ಮ ಹಸ್ಬೆಂಡ್ಗೆ ದೋಸೆ ಇಷ್ಟ, ನಮ್ಮ ಮಕ್ಕಳಿಗೆ ಚಪಾತಿ ಪೂರಿ ಆ ಥರ ಇಷ್ಟಪಡ್ತಾರೆ. ಇವಾಗ ಇಡ್ಲಿ ಬೇಯೋಕ್ಕೆ ಅಂತ ಇಡ್ತಿದ್ದೀನಿ ಒಂದು ಕಡೆ. ಮತ್ತು ಇನ್ನೊಂದು ಕಡೆ ಹಾಲು ಕಾಯಿಸಿದ್ದೆ, ಅದನ್ನು ಸ್ವಲ್ಪ ತಣ್ಣಗಾಗಲಿ ಅಂತ ಹಾಲಿಗೆ ಹಾಕ್ಬಿಟ್ಟು ಅದನ್ನ ಆರೋಕ್ಕೆ ಅಂತ ಇಡ್ತಾಯಿದ್ದೀನಿ. ಸುಮಾರು ಒಂದು ಈಗ ಬೇಸಿಗೆ ರಜೆ ಬಂದಿತ್ತಲ್ಲ, ಆವಾಗ ಊರಿಗೆ ಹೋಗಿದ್ನಲ್ಲ, ಆವಾಗ ಮಾಡಿಸಿದ್ದು ನಮ್ಮ ತಮ್ಮ ಅಲ್ಲಿ ಊರಲ್ಲೇ ಮಾಡಿಸಿದ ಕಟಿಂಗ್ನ. ಆದರೆ ಅವರು ಎಬ್ಬುಲಿ ಕಟಿಂಗ್ ಮಾಡಿಬಿಟ್ಟಿದ್ರು. ಮಧ್ಯದಲ್ಲೆಲ್ಲ ಕೂದಲು ಬಿಟ್ಬಿಟ್ಟು ಜಾಸ್ತಿ ಸುತ್ತ ಕಟಿಂಗ್ ಮಾಡ್ತಾರಲ್ಲ ಆ ಥರ ಡಿಸೈನಾಗೆಲ್ಲ ಹೊಡೆಸ್ಬಿಟ್ಟಿದ್ದ. ಆದರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಥರ ಡಿಸೈನ್ ಎಲ್ಲ ಕಟಿಂಗ್ ಮಾಡಿಸೋಷ್ಟಿಲ್ಲ. ಕ್ಲೀನಾಗಿ ಕಟಿಂಗ್ ಮಾಡಿಸ್ಕೋಬೇಕು. ಮತ್ತು ಸುಮಾರು ಒಂದು 2 ವಾರದಿಂದನೂ ಕೂಡ ಹೊಡಿತಾ ಇದ್ರಂತೆ. ಅದಕ್ಕೆ ಅವನು ಕೂಡ ಬಂದು ಹೇಳ್ತಾ ಇದ್ದ, ಹೊಡಿತಾರೆ ಮಮ್ಮಿ, ಕಟಿಂಗ್ ಮಾಡಿಸ್ಲಿಲ್ಲ ಅಂದರೆ ನಾನು ದಿನ ಹೊಡಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ. ಆದರೆ ನಮ್ಮ ಹಸ್ಬೆಂಡ್ಗೆ ಟೈಮ್ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಫ್ರೀ ಆಗಿದ್ರಲ್ಲ, ಅದಕ್ಕೆ ಕಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಈಗ ಇಡ್ಲಿ ಕೂಡ ಬೆಂದಿದೆ. ಇವಾಗ ಇಡ್ಲಿ ಎಲ್ಲ ಬೆಂದಾದಮೇಲೆ ಈ ಕಡೆಗೆ ಸ್ವಲ್ಪ ದೋಸೆ ಹಾಕೋಣ ಅಂದ್ಬಿಟ್ಟು ಟವಕಲ್ಲಿ ಇಟ್ಟಿದ್ದೀನಿ. ಟವಕಲ್ ಕೂಡ ಚೆನ್ನಾಗಿ ಕಾದಿದೆ. ನನ್ನ ಮಗಳಿಗೆ ಇಡ್ಲಿ ಬೇಕಂತೆ, ನನ್ನ ಮಗನಿಗೆ ದೋಸೆ ಬೇಕಂತೆ. ಅದಕ್ಕೋಸ್ಕರ ಅವನಿಗೆ ದೋಸೆ ಹಾಕ್ತಾಯಿದ್ದೀನಿ. ಅವನು ಜಾಸ್ತಿ ತಿನ್ನಲ್ಲ, ಇಲ್ಲೊಂದು ತಿಂತಾನೆ ಮತ್ತು ಅಲ್ಲಿಗೊಂದು ಹಾಕಿಸ್ಕೊಂಡು ಹೋಗ್ತಾನೆ ಅಷ್ಟೇ. ಎಲ್ಲರಿಗೂ ಒಂದೊಂಥರ ಮಾಡಬೇಕು ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ ನನಗಂತೂ. ಯಾವುದಾದ್ರೂ ಒಂದಾದರೆ ಬೇಗ ಮಾಡಿಕೊಡ್ಬೋದು. ಆದರೆ ಎಲ್ಲರಿಗೂ ಒಂದೊಂದು ಥರ ಮಾಡಬೇಕು ಅಂದರೆ ಒಂಥರ ಬೇಜಾರಾಗ್ಬಿಡುತ್ತೆ. ಅರ್ಧ ಟೈಮು, ಸುಮಾರು ಟೈಮು, ಜಾಸ್ತಿ ಟೈಮು ನಮಗೆ ಅಡುಗೆ ಮನೆಯಲ್ಲೇ ಕಳೆದೋಗುತ್ತೆ ಹೆಣ್ಮಕ್ಳುಗಳಿಗೆ. ಮತ್ತು ದೋಸೆ ಕೂಡ ಎಲ್ಲ ಹಾಕಿ ಆಯಿತು. ನಮಗೆ ಸ್ವಲ್ಪ ಬೇಳೆ ಸಾಂಬಾರಿದೆ. ಅದಕ್ಕೆ ಬೇಳೆ ಸಾಂಬಾರು ಮಕ್ಕಳು ಬಾಕ್ಸ್ಗೆ ಹಾಕೋಕ್ಕಾಗಲ್ಲ ಅಲ್ವಾ, ಹುಳಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಪಲ್ಯ ಮತ್ತು ಚಟ್ನಿ ಮಾಡಿ ಹಾಕೋಣ ಅಂದ್ಬಿಟ್ಟು ಈ ಕಡೆ ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ, ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಎಲ್ಲನೂ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು, ಯೆಲ್ಲೋ ಕಲರ್ ಬರೋವರೆಗೂ ಕೂಡ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀನಿ. ನೀವು ಟೊಮೊಟೊ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆದರೆ ನಾನು ಒಂದು ಸ್ಮಾಲ್ ಟೊಮೊಟೊ ಹಾಕ್ಕೊಳ್ತೀನಿ. ಮತ್ತು ಆಲೂಗೆಡ್ಡೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿನ ಸೇರಿಸ್ಕೊಂಡು ಮತ್ತು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿದ್ರೆ ಸಿಂಪಲ್ಲಾಗಿ ಇದು ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ. ಬೇಕು ಅಂದರೆ ನೀವು ಬಟಾಣಿ ಅದೆಲ್ಲನೂ ಕೂಡ ಹಾಕ್ಕೋಬೋದು. ನಾನು ಏನೂ ಹಾಕ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಮತ್ತು ಪಲ್ಯ ಕೂಡ ರೆಡಿ ಆಯಿತು. ದೋಸೆ, ಇಡ್ಲಿ ಕೂಡ ರೆಡಿ ಆಯಿತು. ಈ ಕಡೆಗೆ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಏನಾದರೂ ಬೇಕು ಅಲ್ವಾ, ಅದಕ್ಕೋಸ್ಕರ ದಾಳಿಂಬೆನೂ ಇತ್ತು ಮನೇಲಿ. ಸೇಬು ಮತ್ತು ದಾಳಿಂಬೆ ಇತ್ತು. ನನ್ನ ಮಗಳು ಸೇಬು ಹಾಕ್ಕೊಂಡಿದ್ದಾಳೆ. ನನ್ನ ಮಗನಿಗೆ ದಾಳಿಂಬೆ ಹಣ್ಣು ಬಿಡಿಸಿ ಕೊಡ್ತಾಯಿದ್ದೀನಿ. ಅವನಿಗೆ ಅಷ್ಟು ಗೊತ್ತಾಗಲ್ಲ ಬಿಡಿಸ್ಕೊಂಡು ತಿನ್ನೋದು, ಅದಕ್ಕೋಸ್ಕರ. ಮತ್ತು ಅವನು ಕೂಡ ಬಂದ. ನಾನು ನನ್ನ ಮಗಳಿಗೆ ರೆಡಿ ಮಾಡ್ತಾ ಇದ್ದೆ ಅಲ್ವಾ, ಅದಕ್ಕೋಸ್ಕರ ನಮ್ಮ ಹಸ್ಬೆಂಡೇ ಸ್ನಾನ ಎಲ್ಲ ಮಾಡಿಸಿದ್ರು. ಸ್ನಾನ ಎಲ್ಲ ಮಾಡಿಸ್ಬಿಟ್ಟು
ಕಳಿಸಿದ್ರು. ಅದಕ್ಕೆ ಅವನಿಗೆ ತಲೆಯೆಲ್ಲ ಕ್ಲೀನಾಗಿ ಒರೆಸ್ಕೊಳಕ್ಕೆ ಬರಲ್ಲ, ಅದಕ್ಕೋಸ್ಕರ ತಲೆಯೆಲ್ಲ ಕ್ಲೀನಾಗಿ ಒರೆಸ್ತಾ ಇದ್ದೀನಿ. ಯಾಕೆಂದರೆ ಇವರು ವ್ಯಾನಲ್ಲಿ ಹೋಗಬೇಕಿದ್ರೆ ಸ್ವಲ್ಪ ಅವ್ರಿಗೆ ತಲೆಯಲ್ಲಿ ನೀರಿದ್ದರೆ ತಲೆನೋವು ಬರುತ್ತೆ, ಮತ್ತು ತಲೆನೋವು ಅಂತ ಸ್ಕೂಲಿಂದ ಬಂದ ತಕ್ಷಣ ಅಳ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಕ್ಲೀನಾಗಿ ಒರೆಸ್ಬೇಕು. ಅದಕ್ಕೋಸ್ಕರ ಅವನಿಗೆ ತಲೆಯೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ತಲೆಯೆಲ್ಲ ಬಾಚಿಬಿಟ್ಟು ಈಗ ಕೇಸರಿಬಾತ್ ಮಾಡಿಟ್ಟಿದೆ. ಅವನಿಗೆ ಕೇಸರಿಬಾತ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ತಿನ್ನಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೈಮ್ ಆಗಿಬಿಟ್ಟಿದೆ. 8 ಗಂಟೆಗೆ ವ್ಯಾನ್ ಬರೋದು, ಇವ್ರು ಬಂದಿದ್ದು 8:45ಗೆ. ಇನ್ನೂ ಕಾಲು ಗಂಟೆ ಇದೆ ಅಷ್ಟೇ. ಅಷ್ಟರಲ್ಲಿ ಬೇಗ ಬೇಗ ನಮ್ಮ ಹಸ್ಬೆಂಡ್ ಸ್ನಾನ ಎಲ್ಲ ಮಾಡಿಸಿ ಕಳಿಸಿದ್ರು. ಈಗ ಬೇಗ ಬೇಗ ತಿನ್ನೋ ಟೈಮ್ ಆಗುತ್ತೆ ಅಂದ್ಬಿಟ್ಟು ಒಂದೇ ಉಸಿರಿಗೆ ಅವನಿಗೆ ಟಿಫನ್ ಎಲ್ಲ ತಿನ್ನಿಸ್ಬಿಟ್ಟು ಹಾಲು ಕುಡಿಯಲ್ಲ ಅಂತ ಹೇಳ್ತಾ ಇದ್ದ. ಅದಕ್ಕೆ ನೀನು ಸೂಸ್ ಹಾಕು, ನಾನು ಕುಡಿಸ್ಕೊಡ್ತೀನಿ ಅಂದ್ಬಿಟ್ಟು ಅವನಿಗೆ ಹಾಲನ್ನು ಕೂಡ ಕುಡಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಒಂದೇ ಉಸಿರಿಗೆ ಮಕ್ಳಿಗೂ ಕೂಡ ತಿನ್ನೋಕ್ಕಾಗಲ್ಲ. ನಮಗೆ ಆದರೂ ಅಷ್ಟೇ, ಒಂದೇ ಉಸಿರಿಗೆ ತಿನ್ನಬೇಕು ಅಂದರೆ ತಿನ್ನೋಕ್ಕೆ ಆಗಲ್ಲ. ಪಾಪ ಸ್ಕೂಲ್ಗೆ ಹೋಗೋ ಮಕ್ಳುಗಳು ಟೈಮ್ ಆಗಿಬಿಟ್ರೆ ಕರೆಕ್ಟಾಗಿ ಸ್ಕೂಲ್ಗೆ ಹೋದಾಗ ಕ್ಲೀನಾಗಿ ಹೊಟ್ಟೆಗೆ ತಿನ್ನೋದು ಇಲ್ಲ, ಏನೂ ಇಲ್ಲ. ಮತ್ತು ಬಾಕ್ಸ್ಗೆ ಹಾಕಿರೋದು ಕೂಡ ಹಿಂದಕ್ಕೆ ವಾಪಸ್ ತೊಗೊಂಡು ಬರ್ತಾರೆ. ಅದಕ್ಕೆ ನಾನೇ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ತಿನ್ನಿಸ್ದೆ. ಯಾವತ್ತೂ ಕೂಡ ಅವನು ಟೈಮ್ ಇದ್ದರೆ ಅವನೇ ಸ್ನೋ ಪೌಡ್ರ್ ಹಾಕ್ಕೊಂಡು ತಲೆ ಬಾಚಿಕೊಂಡು ಡ್ರೆಸ್ ಎಲ್ಲ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಟಿಫನ್ ಎಲ್ಲ ಅವನೇ ತಿಂತಾನೆ. ಆದರೆ ಇವತ್ತು ಫುಲ್ಲು ಟೈಮ್ ಆಗಿಬಿಟ್ಟಿತ್ತಲ್ವ, ಕಟ್ಟಿಂಗ್ ಮಾಡ್ಸೋಕೆ ಹೋಗಿದ್ದ, ಅದಕ್ಕೋಸ್ಕರ ನಾನೇ ಅವನಿಗೆಲ್ಲ ತಿನ್ನಿಸ್ಬಿಟ್ಟು ಇದು ಮಾಡಿಸ್ದೆ. ಒಂದೇ ಉಸಿರಿಗೆ ಅವರು ಕೂಡ ಟೈಮು ವ್ಯಾನ್ ಬಂದುಬಿಡುತ್ತೆ ಅಂತ ಅವರು ಕೂಡ ಹೋದರು. ಈ ಕಡೆ ನಮ್ಮ ಅತ್ತೆ ಮನೆಯವರು ಸ್ವೀಟ್ ಎಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಅಂತ ತಂದಿದ್ರಲ್ವ, ಅದನ್ನು ಮಕ್ಳಿಗೆ ಅಂದ್ಬಿಟ್ಟು ಕೊಟ್ಟಿದ್ದರು. ನನಗಂತೂ ಇದು ಬರೀ ಈ ಖರ್ಜೂರ ಮತ್ತು ಬಾದಾಮಿ ಮತ್ತು ಇನ್ನೊಂದು ಏನೋ ಇರುತ್ತಲ್ಲಪ್ಪ ದ್ರಾಕ್ಷಿ ಮತ್ತು ಗೋಡಂಬಿ, ಇದರಿಂದನೇ ಮಾಡಿರ್ತಾರೆ, ಕೊಬ್ಬರಿ ಎಲ್ಲ ಹಾಕಿ. ನನಗಂತೂ ಒಂದು ಚೂರು ಇಷ್ಟನೇ ಆಗಲ್ಲ. ಅದು ಒಂದು ಬಾಕ್ಸು ಕೊಬ್ಬರಿ ಮಿಠಾಯಿ ಮತ್ತು ಆಲ್ಕೋ ಮತ್ತು ಏನೇನೋ ಸ್ವೀಟು, ಈ ಉಂಡೆ ಇರುತ್ತರದ್ದು ಏನದು, ರಸಗುಲ್ಲ ಅದೆಲ್ಲನೂ ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸಿದ್ರು. ಮತ್ತು ಹಣ್ಣುಗಳೆಲ್ಲ ಕೊಟ್ಟು ಕಳಿಸಿದ್ರು. ಅದೆಲ್ಲನೂ ಎತ್ತಿ ಇಟ್ಬಿಟ್ಟು ನಾನು ಕೂಡ ಟಿಫನ್ ಎಲ್ಲ ಮಾಡಿಕೊಂಡು ಇವಾಗ ಮಕ್ಕಳದು ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಸುಮಾರು ಶುಕ್ರವಾರನೇ ಕಳಿಸಿದ್ರು. ಆದರೆ ಶನಿವಾರ ನನ್ನ ಮಗಳದು ಪೇರೆಂಟ್ಸ್ ಮೀಟಿಂಗ್ ಇತ್ತು, ನನ್ನ ಮಗಂದು ಮಂಗಳವಾರ ಇತ್ತು. ಆದರೆ ಇಬ್ರಿಗೂ ಒಂದೊಂದು ಸಲ ಹೋಗೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಒಂದೇ ದಿನ ಹೋಗೋಣ ಅಂತ ಅಂದ್ಕೊಂಡು ಮಂಗಳವಾರ ದಿನ ಹೋಗ್ತಾ ಇದ್ದೀವಿ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾವು ಕೂಡ ಇವಾಗ ಹೋಗ್ತಾ ಇದ್ದೀವಿ. ಹೇಗೆ ತೆಗ್ದಿದ್ದಾರೋ ಮಾರ್ಕ್ಸ್ ಏನು ಅನ್ನೋದೇ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಎಂಥ ಪೇರೆಂಟ್ಸ್ಗಾದರೂ ಅಷ್ಟೇ, ನನಗೆ ಅಂತಲ್ಲ, ಎಲ್ಲ ಪೇರೆಂಟ್ಸ್ಗಳಿಗೂ ಒಂಥರ ಭಯ ಇರುತ್ತೆ. ತುಂಬ ಚೆನ್ನಾಗಿ ಮಕ್ಕಳು ಓದಬೇಕು ಅಂತ ನೂರಾರು ಆಸೆ ಕನಸೆಲ್ಲ ಕಟ್ಕೊಂಡಿರ್ತಾರೆ ಅಲ್ವಾ. ಈಗ ನನಗೂ ಕೂಡ ಅದೇ ಭಯ ಆಗ್ತಾ ಇರೋದು. ಯಾಕೆಂದರೆ ಅವನಿಗೆ ಈಗ ಎಕ್ಸಾಮು FA1 FA2 FA3 ಅಂತ ಈಗ ಎಕ್ಸಾಮು ಮಂತ್ಲಿ ಏನೇನು ಪಾಠ ಎಲ್ಲ ಮಾಡಿರ್ತಾರೋ ಅದೇ ಪಾಠಗಳನ್ನ ಅದೇ ಮಂತಲ್ಲಿ ಎಕ್ಸಾಮ್ ಮಾಡ್ತಾರೆ. ನಮಗೆ ಆ ಥರ ಏನೂ ಇರಲಿಲ್ಲ. ಆವಾಗ ನಮಗೆ 1-2 ಟೆಸ್ಟ್ ಅಂತ ಮಾಡ್ತಾಯಿದ್ರು ಆವಾಗವಾಗ. ಮತ್ತು ಎಕ್ಸಾಮ್ ದೊಡ್ಡ ಎಕ್ಸಾಮ್ 1-2-3 ಇರ್ತಾಯಿತ್ತು ಅಷ್ಟೇ. ಆದರೆ ಈಗಂತೂ ಮಂತ್ಲಿ FA1 FA2 FA3 ಅಂತ ಎಕ್ಸಾಮ್ಗಳು ಬರ್ತಾನೆ ಇರುತ್ತೆ. ಈಗ FA1 ಎಕ್ಸಾಮು ಹೋದ ಮಂತಲ್ಲಿ ಆಗಿತ್ತು. ಅದನ್ನು ಮಾರ್ಕ್ಸ್ ಯಾವ ಥರ ತೆಗೆದಿದ್ದಾರೆ ನಿಮ್ಮ ಮಕ್ಕಳುಗಳು, ಯಾವುದ್ರಲ್ಲಿ ಇಂಪ್ರೂವ್ ಆಗಬೇಕು ಅಂತ ನೋಡ್ಕೊಂಡು ಹೋಗಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಶನಿವಾರನೇ ಬರಬೇಕಿತ್ತು. ಶನಿವಾರ ಒಂದು ಸಲ, ಮಂಗಳವಾರ ಒಂದು ಸಲ, 2 ದಿನವೂ ಬರೋಕ್ಕಂತೂ ಆಗೋದಿಲ್ಲ. ಅದಕ್ಕೋಸ್ಕರ ಒಂದೇ ಸಲ ಮಂಗಳವಾರ ಹೋಗೋಣ ಅಂತ ಅಂದ್ಕೊಂಡು ಮಂಗಳವಾರ ದಿನ ಬಂದುಬಿಟ್ಟು ಅವರು ಕೂಡ ಮಾರ್ಕ್ಸ್ ಕಾರ್ಡೆಲ್ಲ ಕೊಟ್ಟರು. ನನ್ನ ಮಗಳದು ಏನೂ ಇರಲಿಲ್ಲ. 25ಗೆ ಅವಳು ಎಲ್ಲದರಲ್ಲೂ ಕೂಡ 24 23 ತೆಗೆದಿದ್ಲು ಅಷ್ಟೇ. ಅವಳದು ಏನೂ ಪ್ರಾಬ್ಲಮ್ ಇರಲಿಲ್ಲ. ಆದರೆ ನನ್ನ ಮಗಂದು ಸ್ವಲ್ಪ ಮ್ಯಾಥ್ಸ್ ಮತ್ತು EVS ಅಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಬೇರೆ ಸಬ್ಜೆಕ್ಟ್ಗಳೆಲ್ಲ 25ಗೆ 22 3 24 ತೆಗೆದಿದ್ದ. ಆದರೆ EVS ಅಲ್ಲಿ ಮಾತ್ರ ಫುಲ್ಲು ಡಲ್ ಇದ್ದ. EVS ಮತ್ತು ಮ್ಯಾಥ್ಸು
ನನಗೆ ಸ್ವಲ್ಪ ಬೇಜಾರಾಯಿತು. ಯಾಕೆ ಅಂದರೆ ನಾನು ಕುಣಿಸ್ಕೊಂಡು ತುಂಬ ಹೇಳ್ಕೊಟ್ಟಿದ್ದೆ ಈ ಥರನೇ ಮಾಡಬೇಕು ಅಂತ. ಆದರೆ ಅವನು ನಾವು ಎಲ್ ಕೆ ಜಿ, ಯು ಕೆ ಜಿ ಏನು ಓದಿಸಿಲ್ಲ. ಡೈರೆಕ್ಟು ಒಂದನೇ ಕ್ಲಾಸ್ಗೆ ಹಾಕ್ಬಿಟ್ಟಿದ್ದೀವಿ ಅಲ್ವಾ, ಅವನಿಗೆ ಇನ್ನೂ ಅಷ್ಟು ಏನೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇ ವಿ ಎಸ್ ಮತ್ತು ಮ್ಯಾಥ್ಸಲ್ಲಿ ಸ್ವಲ್ಪ ಡಲ್ ಇದ್ದ. ಇನ್ನೇನು ಇಲ್ಲ, ಇಬ್ಬರು ಕೂಡ ಚೆನ್ನಾಗೇ ಮಾರ್ಕ್ಸ್ ಎಲ್ಲ ತೆಗೆದಿದ್ರು. ನಾನು ಈಗ ನೋಡ್ತಾ ಇರೋದು ನನ್ನ ಮಗಂದಷ್ಟೇ. ನನ್ನ ಮಗಂದು ಅವ್ರ ಟೀಚರು ಸಿಕ್ಕಿದ್ರು. ಅದಕ್ಕೆ ಪೇರೆಂಟ್ಸ್ ಎಲ್ಲ ಒಂದು ಲೈಬ್ರರಿ ಅಂತ ಇದೆ, ಅಲ್ಲಿ ಕೊಂಡಿಸ್ಬಿಟ್ಟು ಅವ್ರವ್ರ ಮಕ್ಳದ್ದು ಮಾರ್ಕ್ಸ್ ಕಾರ್ಡ್ನ ಮತ್ತು ಇದು ಎಲ್ಲನೂ ಕೂಡ ಕೊಟ್ಟರು. ಕೊಟ್ಬಿಟ್ಟು ನೋಡಿ ಅಂತ ಹೇಳಿದ್ರು. ನಾನು ಕೂಡ ನೋಡಿದೆ. ನನ್ನ ಮಗಳದು ಏನೂ ಇರಲಿಲ್ಲ. ತುಂಬ ಚೆನ್ನಾಗೆ ಮಾರ್ಕ್ಸ್ ಎಲ್ಲ ಬಂದಿತ್ತು. ಒಂದು ಸ್ವಲ್ಪ ಖುಷಿ ಆಯಿತು. ಒಂದು ಕಡೆ ನನ್ನ ಮಗ ಇ ವಿ ಎಸ್ ಮ್ಯಾಥ್ಸಲ್ಲಿ ಸ್ವಲ್ಪ ಡಲ್ ಇದ್ದೆ ಅಲ್ವಾ, ಅದೊಂದು ಸ್ವಲ್ಪ ಬೇಜಾರಾಯಿತು. ಮತ್ತು ಈ ಕಡೆ ನನ್ನ ಮಗಂದು ನೋಡಬೇಕಿತ್ತು, ಅದಕ್ಕೆ ಅವ್ರ ಟೀಚರ್ ಸಿಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದು. ಆಮೇಲೆ ಕರೆದ್ರು, ಆಮೇಲೆ ಹೋಗಿ ನೋಡಿಕೊಂಡು ಬಂದು. ಆದರೆ ನನ್ನ ಮಗಳದು ನೋಡಿದ್ದು ವೀಡಿಯೋ ಎಲ್ಲ ಮಾಡಲಿಲ್ಲ. ಯಾಕೆ ಅಂದರೆ ಅವ್ರ ಟೀಚರ್ ಅಲ್ಲೇ ಇದ್ದರೆ ಅಲ್ವಾ, ಬೈತಾರೆ ಅಂದ್ಬಿಟ್ಟು ನಾನು ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಮತ್ತು ಈಗ ಸ್ವಾತಂತ್ರ್ಯ ದಿನಾಚರಣೆ ಇದೆ. ಆವಾಗ ಏನು ಗ್ರೀನ್ ಕಲರ್ ಶರ್ಟ್ ಎಲ್ಲ ತೆಗೆದು, ಮತ್ತು ಗ್ರೀನ್ ಕಲರ್ದು ಯಾವುದಾದ್ರೂ ಒಂದು ಈ ಗ್ರೀನ್ ಕಲರ್ದು ಯಾವುದಾದ್ರೂ ಒಂದು ವೆಜಿಟೇಬಲ್ ಇರುತ್ತೆ ಅಲ್ವಾ, ಅದ್ರದ್ದು ಇದು ಮಾಡಿಬಿಟ್ಟು ಅದ್ರ ಬಗ್ಗೆ 1-2 ಲೈನು ಮಕ್ಳ ಕೈಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ. ಮತ್ತು ಏನಿಲ್ಲ, ಇಬ್ಬರು ಕೂಡ ಚೆನ್ನಾಗಿ ಓದ್ತಾರೆ. ಮತ್ತು ನನ್ನ ಮಗನಿಗೆ ಸ್ವಲ್ಪ ಮ್ಯಾಥ್ಸ್ ಮತ್ತು ಇ ವಿ ಎಸ್ ಎರಡೂ ಕೂಡ ಸ್ವಲ್ಪ ಹೇಳ್ಕೊಡಿ ಅಂತ ಹೇಳಿದ್ರು. ಆದರೆ ನನಗೆ ಜಾಸ್ತಿ ಏನು ಇಂಗ್ಲೀಷ್ ಬರಲ್ಲ. ಇಂಗ್ಲೀಷ್ ಓದೋದೆಲ್ಲ ಬರುತ್ತೆ, ಆದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಷ್ಟು ಏನೂ ಬರಲ್ಲ. ನಾನು ಓದಿರೋದು ಕನ್ನಡ ಮೀಡಿಯಮ್ ಆಗಿರೋದ್ರಿಂದ. ಆದರೆ ನಮ್ಮ ಹಸ್ಬೆಂಡ್ಗೆ ಗೊತ್ತು ಇಂಗ್ಲೀಷು, ಅವರು ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಾರೆ. ನಾನು ಗೊತ್ತಿರೋಷ್ಟು ನಾನು ಕೂಡ ಹೇಳ್ಕೊಡ್ತೀನಿ. ಮತ್ತು ನಾವು ಕೂಡ ಈಗ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಅವ್ರ ಮಕ್ಕಳೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಾಯಿದ್ರು. ನಾವು ವ್ಯಾನಲ್ಲೇ ಬರಲಿ, ಇನ್ನೂ ಟೈಮ್ ಇದೆ ಅಲ್ವಾ, ನಾವು ಈಗ 2 ಗಂಟೆ 3 ಗಂಟೆ ಆಗಿತ್ತು. ಅದಕ್ಕೋಸ್ಕರ ವ್ಯಾನಲ್ಲೇ ಬರಲಿ ಅಂದ್ಬಿಟ್ಟು ನಾವು ಈಗ ಹೋಗ್ತಾ ಇದ್ದೀವಿ. ಮತ್ತು ಅಲ್ಲಿಂದ ಮನೆಗೆ ಬಂದು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ನನಗಂತೂ ಹೊರಗಡೆ ಎಲ್ಲಿಗಾದರೂ ಹೋಗಿದ್ದು ಬಂದರೆ ಏನೂ ಕೂಡ ಬಂದು ಕೆಲಸ ಮಾಡೋಕ್ಕೆ ಆಗಲ್ಲ. ಒಂಥರ ಇದೇ ಒಂಥರ ಆಗಿಬಿಟ್ಟಿರುತ್ತೆ. ಎಷ್ಟೊತ್ತಿಗೆ ಮಲ್ಕೊಂಡ್ರೆ ಸಾಕು ಅನ್ನಿಸ್ತಾ ಇರುತ್ತೆ. ಎಲ್ಲಿಗಾದರೂ ಬಿಸಿಲಲ್ಲಿ ಹೋಗಿದ್ದು ಬಂದುಬಿಟ್ರೆ. ಇವತ್ತಂತೂ ಸುಮಾರು ಒಂದು 4-5 ದಿನದಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇತ್ತು, ನಿಲ್ತಾನೇ ಇರಲಿಲ್ಲ. ಆದರೆ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹೊರ್ಗಡೆ ಬಿಸಿಲಲ್ಲಿ ಕೆಲಸ ಮಾಡೋರು ಹೇಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಆದರೆ ನಮಗೆ ಮನೇಲೇ ಇದ್ದು ರೂಢಿಯಾಗಿಬಿಟ್ಟಿದೆ ಅಲ್ಲ, ಅದಕ್ಕೆ ಹೊರ್ಗಡೆ ಏನಾದರೂ ಹೋಗಿದ್ದು ಬಂದುಬಿಟ್ರೆ ಫುಲ್ಲು ಸುಸ್ತಾಗ್ಬಿಡುತ್ತೆ. ಅದಕ್ಕೆ ನಾನು ನಮ್ಮ ಮನೆಯವ್ರಿಗೂ ಕೂಡ ದೋಸೆ ಹಾಕ್ಕೊಟ್ಬಿಟ್ಟು, ಅಡುಗೆ ಏನೂ ಮಾಡಿರಲಿಲ್ಲ ಬೆಳಗ್ಗೆ. ಅದೇ ಹೇಳಿದ್ನಲ್ಲ, ದೋಸೆ ಇಡ್ಲಿ ಅದು ಮಾಡಿದ್ದೆ ಅಂತ. ಅಡುಗೆ ಏನು ಮಾಡೋಕ್ಕಾಗಲಿಲ್ಲ, ಲೇಟಾಗಿಬಿಡುತ್ತೆ ಮಕ್ಕಳಿಗೆ ಪೇರೆಂಟ್ಸ್ ಮೀಟಿಂಗ್ಗೆ ಅಂದ್ಬಿಟ್ಟು ದೋಸೆ ತಿನ್ಕೊಂಡು ಹೋಗಿದ್ದು. ಈಗ ಅದೇ ಮತ್ತೆ ಬಂದು ದೋಸೆ ಹಾಕ್ಕೊಂಡು ನಮ್ಮ ಹಸ್ಬೆಂಡ್ಗೆ ಒಂದು ಸ್ವಲ್ಪ 2 ಹಾಕ್ಕೊಟ್ಬಿಟ್ಟು ನಾನೊಂದು 2 ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು, ಈಗ ಮಟನ್ ತಂದಿಟ್ಟಿದ್ರು, ಅದಕ್ಕೆ ಮಟನ್ ಸಾಂಬಾರು ಮಾಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದೆ. ಏನೋ ಇವತ್ತೊಂದಿನ ಮನೇಲಿ ಉಳ್ಕೊಂಡಿದ್ದೀನಿ ಅಂತ ಅದು ಇದು ಕೆಲಸ ಹೇಳ್ತಾನೆ ಇರ್ತೀಯ ನೀನು ಅಂತ ಬೈತಾಯಿದ್ರು. ಅದಕ್ಕೆ ನಾನೇ ಮಾಡೋಣ ಅಂದ್ಬಿಟ್ಟು ಇವಾಗ ಮಸಾಲೆ ಎಲ್ಲ ರುಬ್ಕೊಳ್ತಾ ಇದ್ದೀನಿ. ಅವರು ಅದೇನೋ ಸಾಂಗ್ ಹಾಕ್ಕೊಂಡು ಸ್ವಲ್ಪ ಬೇಜಾರಾಗ್ತಾಯಿತ್ತು ಅನಿಸುತ್ತೆ, ಅದಕ್ಕೆ ಹೋಗಿ ಅವರು ಸಾಂಗ್ ಹಾಕ್ಕೊಂಡು ಮಲಗಿದ್ರು. ನಾನು ಈ ಕಡೆ ಒಂದು ಸ್ವಲ್ಪ 2 ದೋಸೆ ಹಾಕ್ಕೊಂಡು ತಿಂದ್ಕೊಂಡು ಇದು ಅಡುಗೆ ಮಟನ್ ಸಾಂಬಾರು ಮಾಡಿಟ್ಬಿಡೋಣ, ಮಕ್ಕಳು ಊಟ ಬಂದು ಕೇಳಿದ್ರೆ ಕೊಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅವರು ಏನು ಸ್ಕೂಲಿಂದ ಬಂದ ತಕ್ಷಣ ಯಾವ ಸ್ನ್ಯಾಕ್ಸ್ ಏನೂ ಕೇಳಲ್ಲ. ಸ್ನ್ಯಾಕ್ಸ್ ತಂದಿಟ್ಟಿದ್ದಾರೆ, ಅದನ್ನೇ ಬೇಕು ಅಂದರೆ ಎತ್ಕೊಂಡು ತಿಂತಾರೆ, ಇಲ್ಲಾಂದರೆ ಏನಾದರೂ ಬೇಕು ಅಂದರೆ ಕೇಳ್ತಾರೆ, ಮಾಡಿಕೊಡ್ತೀನಿ ಅಷ್ಟೇ. ಆದರೆ ಯಾವತ್ತೂ ಕೂಡ ಬಂದ ತಕ್ಷಣ ಊಟ ಗೀಟ ಏನು ಮಾಡಲ್ಲ. ಯಾವತ್ತಾದರೂ ಅಪರೂಪಕ್ಕೆ ಅವ್ರು ಇಷ್ಟ ಆಗಿರೋದು ಏನಾದರೂ ಮಾಡಿಸ್ಕೊಂಡಿದ್ರೆ ಬೆಳಗ್ಗೆನೇ ಹೇಳ್ಬಿಟ್ಟು ಹೋಗಿರ್ತಾರೆ, ಎತ್ತಿಟ್ಟಿರು ಮಮ್ಮಿ ಸಂಜೆಗೂ ಬಂದು ತಿಂತೀನಿ ಅಂತ. ಆವಾಗ ಎತ್ತಿಟ್ಟಿದ್ದಾಗ ಅವ್ರು ಬಂದು ತಿಂತಾರೆ ಅಷ್ಟೇ. ಈಗ ನಾನು ಕೂಡ ಅಲ್ಲಿಂದ ಬಂದು
ಅಡುಗೆ ಮಟನ್ ಸಾಂಬಾರಿಗೆ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಆದರೆ ನಾನು ಆಲ್ರೆಡಿ ಮಟನ್ ಸಾಂಬಾರು ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೀನಿ ಅಂತ ಆಲ್ರೆಡಿ ಹಾಕಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನಾನು ಜಾಸ್ತಿ ಏನು ತೋರಿಸ್ತಾ ಇಲ್ಲ, ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ನಮ್ಮ ಹಸ್ಬೆಂಡ್ ಕೂಡ ಬಂದರು. ನಿನ್ಗ್ಯಾಕೆ ಕೆಲಸ ಮಾಡಿಕೊಡ್ಬೇಕು, ನೀನೇ ಕೆಲಸ ಮಾಡು, ನಿನಗೆ ಎಲ್ಲ ಕೆಲಸ ನಾನೇ ಮಾಡಿಕೊಡ್ಬೇಕಾ, ಮನೇಲಿ ಹೊರ್ಗಡೆನೂ ಮಾಡಿ ಇಲ್ಲೂ ಬಂದು ಮಾಡಿಕೊಡ್ತೀನಿ ಅಂತ ನಿನ್ಗೆ ಹೇಳಿದ್ನ ಅಂತ ಜಗಳ ಆಡ್ತಾಯಿದ್ರು. ನಾನು ನೀನು ಮಾಡೋದು ಬೇಡ ಏನೂ ಬೇಡ, ಸುಮ್ಮನೆ ಹೋಗಿ ಮಲ್ಕೋಗು ಅಂದ್ಬಿಟ್ಟು ನಾನು ಕೂಡ ಬೈದೆ. ಹೋದರು. ಇವಾಗ ನಾನು ಕೂಡ ಇದೆಲ್ಲನೂ ಮಸಾಲೆ ಎಲ್ಲ ರುಬ್ಕೊಳ್ತಾ ಇದ್ದೀನಿ. ಅವ್ರಿಗೆ ಜ್ಞಾನ ಚೆನ್ನಾಗಿದ್ದರೆ ಮಾತ್ರ ಮನೆ ಕೆಲಸ ಮಾಡೋದು ಅಷ್ಟೇ. ಆದರೆ ಬೆಳಗ್ಗೆ ಟೈಮ್ 5 ಗಂಟೆಗೆ ಎದ್ದು ನಾನು ಹೇಳ್ದೇ ಇದ್ದರೂ ಕೂಡ ಡೈಲಿ ಪಾಪ ಮನೆ ಮುಂದಗಡೆ ಎಲ್ಲ ತೊಳೆದ್ಬಿಟ್ಟು ಮಕ್ಕಳಿಗೆ ಸ್ನಾನ ಮಾಡೋಕ್ಕೆ ಅಂತ ನೀರೆಲ್ಲ ತುಂಬಿಡ್ತಾರೆ. ನಾನು ಎದ್ದೊಳಕ್ಕೆ ಮುಂಚೆನೇ ಎಲ್ಲ ಮಾಡಿರ್ತಾರೆ. ಆದರೆ ಜ್ಞಾನ ಚೆನ್ನಾಗಿರಬೇಕು ಅವ್ರಿಗೆ ಕೆಲಸ ಮಾಡಬೇಕು ಅಂದರೆ. ಜ್ಞಾನ ಚೆನ್ನಾಗಿಲ್ಲ ಅಂದರೆ ಏನು ಹೇಳಿದ್ರೂ ಕೆಲಸ ಅಂತೂ ಮಾಡೋದೇ ಇಲ್ಲ. ಅದಕ್ಕೆ ಅವರು ಬೈತಾಯಿದ್ರು. ಅದಕ್ಕೆ ಆಯಿತು ನೀವು ಮಾಡಬೇಡಿ, ಹೋಗಿ ನಾನು ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಹೇಳಿದೆ. ಅವರು ಕೂಡ ಹೋದರು. ಈ ಕಡೆ ನಾನು ಕೂಡ ಮಸಾಲೆ ಎಲ್ಲ ರುಬ್ಕೊಂಡು, ನಾನು ಆಲ್ರೆಡಿ ಇದ್ರ ವೀಡಿಯೋ ಹಾಕಿದ್ದೀನಿ ಅಲ್ವಾ, ಅದಕ್ಕೆ ನಾನು ಜಾಸ್ತಿ ಏನೂ ಹಾಕ್ತಾಯಿಲ್ಲ. ನಾನು ಫಸ್ಟೇ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಹುರ್ಕೊಂಡು, ಅದಕ್ಕೆ ಮಟನ್ ಹಾಕ್ಬಿಟ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ರುಚಿ ಹಾಕ್ಬಿಟ್ಟು ಅದು ನೀರೆಲ್ಲನೂ ಕೂಡ ಡ್ರೈ ಆಗೋವರೆಗೂ ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ನಂತರ ನಾವು ಮಸಾಲೆ ರುಬ್ಬಿ ಇಟ್ಕೊಂಡಿರ್ತೀವಲ್ಲ, ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಕಡಲೆ ಕಾಯಿ ಎಲ್ಲನೂ ಕೂಡ ರುಬ್ಬಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಬಿಟ್ಟು ನಮಗೆ ಎಷ್ಟು ನೀರು ಬೇಕು, ಎಷ್ಟು ಗಟ್ಟಿ ಬೇಕು ಅಂತ ಅನಿಸುತ್ತೋ ಅಷ್ಟು ಗಟ್ಟಿ, ನಿಮಗೆ ಎಷ್ಟು ನೀರು ಬೇಕು ಅನಿಸುತ್ತೋ ಅಷ್ಟು ನೀರನ್ನ ಹಾಕ್ಕೊಂಡು, ನೀವು ಇದು ಮಟನ್ ಆಗಿರೋದ್ರಿಂದ ಇದನ್ನು ಜಾಸ್ತಿ ವಿಸಿಲ್ ಕೂಡ ಹೊಡೆಸ್ಕೋಬೇಕಾಗುತ್ತೆ. ಯಾಕಂದರೆ ಮಟನ್ ಬೇಗ ಬೇಯಲ್ಲ. ಒಂದೊಂದು ಬೇಯುತ್ತೆ, ಆದರೆ ಒಂದೊಂದು ಬೇಯೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಮಟನ್ನ ನಾವು ಜಾಸ್ತಿ ಕೂಗಿಸ್ಕೋಬೇಕಾಗುತ್ತೆ. ಈಗ ನಾನು ಮಸಾಲೆ ಕೂಡ ರುಬ್ಬಿ ಇಟ್ಕೊಂಡಿದ್ನಲ್ಲ, ಅದೆಲ್ಲನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾನು ಫಸ್ಟೇ ಮಟನ್ ಉರಿಬೇಕಿದ್ರೆ ನಾನು ಸ್ವಲ್ಪ ರುಚಿ ಹಾಕ್ಕೊಂಡಿದ್ದೆ. ಇವಾಗ ನಾನು ಮಸಾಲೆ ಹಾಕಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು, ನೀವು ಎಷ್ಟು ತೆಳುವಾಗಿ ಬೇಕು ಅಂದರೆ ತೆಳುವಾಗಿ ಮಾಡ್ಕೊಬೋದು, ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು. ನಾನು ಮೀಡಿಯಮಾಗಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ತೆಳುವಾಗೂ ಮಾಡ್ತಾಯಿಲ್ಲ, ಏನಿಲ್ಲ ಗಟ್ಟಿನೂ ಮಾಡ್ತಾಯಿಲ್ಲ, ನಾನು ಮೀಡಿಯಮಾಗಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಫಸ್ಟೇ ಮಟನ್ ಉರಿಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ನಾನು 7-8 ವಿಸಿಲ್ ಹೊಡೆಸ್ಕೊಂಡಿದ್ದೀನಿ. ಯಾಕಂದರೆ ಒಂದೊಂದು ಮಟನ್ಗಳು ಬೇಯುತ್ತೆ, ಒಂದೊಂದು ಮಟನ್ಗಳು ಬೇಯೋದಿಲ್ಲ. ಅದಕ್ಕೋಸ್ಕರ ನಾನು ಬೆಂದರೆ ಚೆನ್ನಾಗಿರುತ್ತೆ ಅಲ್ವಾ, ಬೇಯಲಿಲ್ಲ ಅಂದರೆ ತಿನ್ನೋಕ್ಕೂ ಆಗೋಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ 7-8 ವಿಸಿಲ್ ಹೊಡೆಸ್ಕೊಂಡಿದ್ದೀನಿ. ಈಗ ಮಟನ್ ಸಾಂಬಾರು ಕೂಡ ಇವಾಗ ರೆಡಿ ಆಯಿತು. ಇಷ್ಟೇ. ಇವಾಗ ಫುಲ್ಲು ಸುಸ್ತಾಗಿದೆ. ಇವಾಗ ಮಕ್ಕಳು ಕೂಡ ಬಂದಿದ್ದಾರೆ. ಅವ್ರಿಗೂ ಬೇಕು ಅಂದರೆ ಊಟ ಹಾಕ್ಕೊಟ್ಬಿಟ್ಟು ನಾನು ಕೂಡ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಅಷ್ಟೇ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಯಾರು ಕೂಡ ಅರ್ಧಬರ್ಧ ವಿಡಿಯೋ ನೋಡಬೇಡಿ, ಎಲ್ಲರೂ ಕೂಡ ಕಷ್ಟಪಟ್ಟು ವಿಡಿಯೋ ಮಾಡ್ತಾರೆ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.